ವೃತ್ತಿಯಲ್ಲಿ ಪೇಂಟರ್ ಆಗಿದ್ದ ಬೆಳ್ತಂಗಡಿಯ ಯಶೋಧರ ಅವರು ಶುಕ್ರವಾರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ 45 ವರ್ಷ ವಯಸ್ಸಾಗಿತ್ತು. ಅವರು ಕಳೆದ 2 ದಿನಗಳ ಹಿಂದೆಯಷ್ಟೇ ಬೆಳ್ತಂಗಡಿಯಲ್ಲಿ ಕಾಂಟ್ರಾಕ್ಟ್ ಮತ್ತು ಸರ್ವಿಸ್ ಮಾಡುವ ಉದ್ದೇಶ ಹೊಂದಿರುವಂತಹ ಅನ್ವೇಷಣಾ ಎಂಬ ಸಂಸ್ಥೆಯನ್ನು ಕಟ್ಟಿದ್ದು ಉದ್ಘಾಟನೆಗೊಂಡಿತ್ತು. ಹೃದಯಾಘಾತವಾಗಿ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಕೊನೆಯುಸಿರು ಎಳೆದಿದ್ದಾರೆ. ಇವರು ಇಬ್ಬರು ಸಹೋದರರು ಹಾಗೂ ಮಡದಿ ಪುತ್ರಿಯನ್ನು ಅಗಲಿದ್ದಾರೆ. ಈ ವಿಚಾರ ಬಹಳಷ್ಟು ಬೇಸರ ತರಿಸುವಂಥದ್ದು. ಯಾಕಂತ ಹೇಳಿದರೆ 2 ದಿನಗಳ ಹಿಂದೆಯಷ್ಟೇ ಅನ್ವೇಷಣಾ ಅನ್ನುವಂತಹ ಒಂದು ಕಾಂಟ್ರಾಕ್ಟಿಂಗ್ ಆ್ಯಂಡ್ ಸರ್ವಿಸ್ ಸೆಂಟರ್ ಬೆಳ್ತಂಗಡಿಯಲ್ಲಿ ಉದ್ಘಾಟನೆಗೊಂಡಿತ್ತು. ತನ್ನ ಅಳಿಯನನ್ನು ಒಂದು ಉತ್ತಮ ಮಟ್ಟಕ್ಕೆ ತರಬೇಕು ಅನ್ನುವಂತಹ ಉದ್ದೇಶದಿಂದ ಯಶೋಧರ ಅವರು, ಮುಖೇಶ್ ಅವರ ಮಾವ ಯಶೋಧರ ಅವರು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ತನ್ನ ಅಳಿಯ ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗಿ ಹೊರ ಹೊಮ್ಮಬೇಕು ಅಂತ ಹೇಳಿ ಅವರಿಗೂ ಕೂಡ ಒಂದು ಏನಿದೆ ಅನ್ವೇಷಣಾ ಕಾಂಟ್ರಾಕ್ಟಿಂಗ್ ಆ್ಯಂಡ್ ಸರ್ವಿಸ್ ಸೆಂಟರ್ ಏನಿದೆ ಅದನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಬಹಳಷ್ಟು ಖುಷಿಯ ಮಧ್ಯೆ ಈ ಒಂದು ಕಾರ್ಯಕ್ರಮ ಸಾಗ್ತಾ ಇತ್ತು. ಸಂಭ್ರಮ ಕೂಡ ಮನೆ ಮಾಡಿತ್ತು. ಆದರೆ ವಿಧಿಲಿಖಿತ ಅನ್ನೋದಿರುತ್ತಲ್ಲ, ಆ ವಿಧಿಲಿಖಿತವನ್ನು ಮೀರೋದಕ್ಕೆ ಯಾರೂ ಕೂಡ ಸಾಧ್ಯ ಆಗೋದಿಲ್ಲ. ಆ ಖುಷಿ, ಆ ವಿಧಿಗೂ ಕೂಡ ಈ ಕುಟುಂಬ ಖುಷಿಯಲ್ಲಿ ಇರೋದು ಬೇಡ ಅಂತ ಅನಿಸ್ತೋ ಏನೋ, ಕಿತ್ಕೊಂಡ್ಬಿಡುತ್ತೆ. ಆ ಖುಷಿಯನ್ನೇ ಕಿತ್ಕೊಂಡ್ಬಿಡುತ್ತೆ. ಅನ್ವೇಷಣಾ ಸರ್ವಿಸ್ ಆ್ಯಂಡ್ ಕಾಂಟ್ರಾಕ್ಟಿಂಗ್ ಆ್ಯಂಡ್ ಸರ್ವಿಸ್ ಸೆಂಟರ್ ಏನು ಆರಂಭ ಆಗುತ್ತೆ, ಆ ಕುಟುಂಬದ ಸಂತೋಷ ಏನಿದೆ ಆ ಸಂತೋಷವನ್ನು ಕಿತ್ಕೊಂಡ್ಬಿಟ್ಟಿದೆ. ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಯಾಕಂತ ಹೇಳಿದರೆ ತನ್ನ ಮಗಳ ಅಳಿಯನ ಬಿಸ್ನೆಸ್ಸನ್ನು ನೋಡಿ ಮಾವ ಯಶೋಧರ ಅವರು ಹೆಮ್ಮೆ ಪಡ್ಕೊಳ್ಬೇಕಿತ್ತು, ಖುಷಿಯನ್ನು ಮತ್ತಷ್ಟು ಸಂಭ್ರಮಿಸಬೇಕಿತ್ತು. ಆದರೆ ಆ ಸಂಭ್ರಮಕ್ಕೆ ವಿಧಿ ಅನ್ನೋದು ಆಟವಾಡಿ ಅವರ ಪ್ರಾಣವನ್ನೇ ಬಲಿ ಪಡ್ಕೊಂಡಿದೆ. ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ ಯಶೋಧರ ಅವರು. ಆ ಕುಟುಂಬಕ್ಕೆ ಆ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಆ ದೇವರು ಕರುಣಿಸಲಿ. ಜೊತೆಗೆ ತನ್ನ ಅಳಿಯ ಉತ್ತಮ ಮಟ್ಟಕ್ಕೆ ಬರಬೇಕು, ಹೆಸರನ್ನು ಮಾಡಬೇಕು, ತನ್ನ ಮಗಳ ಬಾಳು ಬೆಳಕಾಗಬೇಕು, ಖುಷಿಯಲ್ಲಿ ಇರಬೇಕು ಅಂತ ಹೇಳಿ ಆ ತಂದೆಯ ಮನಸ್ಸನ್ನು ಬಯಸಿತ್ತು. ಆ ಮಗಳಿಗೂ ಕೂಡ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಆ ಭಗವಂತ ಕರುಣಿಸಲಿ. ಯಾಕಂತ ಹೇಳಿದರೆ ಆ ವಿಷಯ ಏನಿದೆ ಕಾಂಟ್ರಾಕ್ಟಿಂಗ್ ಆ್ಯಂಡ್ ಸರ್ವಿಸ್ ಸೆಂಟರ್ ಏನು ಆರಂಭ ಆಗುತ್ತೆ ಅಂತ ಹೇಳಿ ನಮ್ಮ ವಾಹಿನಿಯಲ್ಲೂ ಕೂಡ ನಾವು ಪ್ರಸಾರ ಮಾಡಿದ್ವಿ. ತುಂಬ ಬೇಸರದ ವಿಚಾರ ಇದು. ಕೊನೆಯದಾಗಿ ನಾವು ಹೇಳುವಂಥ ಮಾತು ಇಷ್ಟೇ, ಆ ಕುಟುಂಬಕ್ಕೆ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಆ ಭಗವಂತ ಕರುಣಿಸಲಿ ಅಂತ ಹೇಳಿ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV ಇದು ಹೊಸತನದ ಸಂಕಲನ.
ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್, ಉಜಿರೆ. ಸಂಪರ್ಕಿಸಿ 08256236742.